ಎಸ್ ಮೈಸೂರು ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮೇ 4ರಂದು ಆಯೋಜಿಸಿರುವ ಶ್ರೀ ಭಗೀರಥ ಮಹರ್ಷಿ ಜಯಂತಿ ಹಿನ್ನೆಲೆಯಲ್ಲಿ ಇಂದು ಮೈಸೂರು ಜಿಲ್ಲೆ ಉಪ್ಪಾರರ ಸಂಘದಿಂದ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗವಿರುವ ಶ್ರೀ ಭಗೀರಥ ಉಪ್ಪಾರ ಜನಾಂಗದ ಛತ್ರದ ಎದುರು ಮೈಸೂರು ಜಿಲ್ಲೆ ಉಪ್ಪಾರರ ಸಂಘದ ಅಧ್ಯಕ್ಷ ನಾಗರಾಜು ಕರ್ಲಾಪುರ, ಉಪ್ಪಾರ ಸಮಾಜದ ಮುಖಂಡರು, ನಿವೃತ್ತ ಸರ್ಕಾರಿ ಅಧಿಕಾರಿ ಜಗನ್ನಾಥ್, ಕಾಂಗ್ರೆಸ್ ಮುಖಂಡ ಹಾಗೂ ಉಪ್ಪಾರ ಸಮಾಜದ ಮುಖಂಡರು ಆದ ಮೂಗಶೆಟ್ಟಿ, ಮಹಾದೇವು ಸೇರಿದಂತೆ ಮೈಸೂರು ಜಿಲ್ಲೆಯ ಉಪ್ಪಾರ ಸಂಘದ ಇತರೆ ಮುಖಂಡರು ಮತ್ತು ಪದಾಧಿಕಾರಿಗಳು ಶ್ರೀ ಭಗೀರಥ ಜಯಂತಿಯ ಭಿತ್ತಿ ಪತ್ರವನ್ನು ಬಿಡುಗಡೆ ಮಾಡಿದ್ರು. ಈ ವೇಳೆ ಮೈಸೂರು ಜಿಲ್ಲೆ ಉಪ್ಪಾರರ ಸಂಘದ ಅಧ್ಯಕ್ಷ ನಾಗರಾಜು ಕರ್ಲಾಪುರ ಹಾಗೂ ನಿವೃತ್ತ ಸರ್ಕಾರಿ ಅಧಿಕಾರಿ ಜಗನ್ನಾಥ್ ಮಾತನಾಡಿ, ಮೇ 4ರಂದು ಮೈಸೂರು ಜಿಲ್ಲೆಯಲ್ಲಿ ಶ್ರೀ ಭಗೀರಥ ಮಹರ್ಷಿ ಜಯಂತಿ ನಡೆಯಲಿದೆ. ಈ ನಿಟ್ಟಿನಲ್ಲಿ ಇವತ್ತು ಪೋಸ್ಟರ್ ಬಿಡುಗಡೆ ಮಾಡಿದ್ದೇವೆ. ಮೈಸೂರು ಜಿಲ್ಲೆಯಲ್ಲಿರುವ ನಮ್ಮ ಸಮುದಾಯದ ಪ್ರತಿ ಊರಿಗೆ ತೆರಳಿ ಸಮಾಜದ ಮುಖಂಡರು ಮತ್ತು ಬಂಧುಗಳನ್ನ ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಇದನ್ನ ನಂಜನಗೂಡು ತಾಲೂಕಿನ ಇಲ್ಲಿಂದಲೇ ಚಾಲನೆ ನೀಡಿದ್ದೇವೆ ಅಂತ ಕಾರ್ಯಕ್ರಮದ ಸದುದ್ದೇಶವನ್ನ ತಿಳಿಸಿದ್ರು. 4ನೇ ತಾರೀಕಿನಲ್ಲಿ ನಡೆಯಲಿರುವ ಮೈಸೂರು ಜಿಲ್ಲೆಯಲ್ಲಿ ಭಗೀರಥ ಜಯಂತಿ ಅಂಗವಾಗಿ ಇವತ್ತು ನಂಜನಗೂಡು ತಾಲೂಕಲ್ಲಿ ನಮ್ಮ ಪೋಸ್ಟರನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಜೊತೆಯಲ್ಲಿರುವ ಜಗನ್ನಾಥ್ ಸಾಗರ್ ಮತ್ತು ನಮ್ಮ ತಾಲೂಕಿನ ಲೀಡರ್ಗಳು ಮತ್ತು ಮಾದೇವಣ್ಣವರು, ಸೋಮಶೇಖರ್, ಮೈಸೂರು ಮಾಧವಸ್ವಾಮಿ ಅವರು, ಗಣೇಶ್ ಅವರು, ಮರಿಶೆಟ್ರು ಎಲ್ಲ ಸೇರಿ ಬಿಡುಗಡೆ ಮಾಡಿದ್ದಾರೆ. ಇವತ್ತು ನಮ್ಮ ನಂಜನಗೂಡು ತಾಲೂಕಲ್ಲಿ 58 ಹಳ್ಳಿ ಇದೆ. 58 ಹಳ್ಳಿಗೂ ಕೂಡ ಪೋಸ್ಟರ್ನ ಮತ್ತು ಹ್ಯಾಂಡ್ ಬಿಲ್ಸು ಎಲ್ಲನೂ ಕೂಡ ನಾವು ಮನೆಗೆ ಹೋಗಿ ಅವರ ಹಳ್ಳಿಗಳಲ್ಲಿ ಸತ್ಯ ಸೂರ್ಯಪಣಿ ಎಲ್ಲ ತಗೊಂಡ್ಬಂದು ಜಯಂತಿಗೆ ಭಾಗವಹಿಸಬೇಕು ಅಂತ ನಮ್ಮ ತಾಲೂಕಿನ ಹಳ್ಳಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಈ ಮೂಲಕ ಆಲ್ಮೋಸ್ಟ್ ಬಿಡುಗಡೆ ಮಾಡಿ ಹಳ್ಳಿಗಳಿಗೆ ಹುಡುಕಿ ಹೋಗೋಣ. ಹಾಗಾಗಿ ಸಾಂಕೇತಿಕವಾಗಿ ಎಲ್ಲ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ 4ನೇ ತಾರೀಕು ಮೈಸೂರಲ್ಲಿ ತುಂಬ ವಿಜೃಂಭಣೆಯಿಂದ ತುಂಬ ಅದ್ದೂರಿಯಿಂದ ಜಯಂತಿನ ಮಾಡ್ತಾ ಇದ್ದೀವಿ. ಹಾಗಾಗಿ ತಮ್ಮಲ್ಲಿ ನಮ್ಮ ತಾಲೂಕಿನ ಜನದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅವರ ಹತ್ರ ಇರೋ ಸತ್ಯ ಸೂರ್ಯಪಣಿ ಏನಿದೆ ತಗೊಂಡು ದಯಮಾಡಿ ಭಾಗವಹಿಸಿ ಮೆರವಣಿಗೆ ಜೊತೆ ಉಲ್ಟಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ 9 ಗಂಟೆಗೆ ಪೂಜೆ ಆಗಿತ್ತು. ಉಪ್ಪಾರ ಸಮಾಜದ ಆರಾಧ್ಯ ಕುಲಪುರುಷ ಭಗೀರಥ ಮಹರ್ಷಿಗಳು ಕರ್ನಾಟಕ ರಾಜ್ಯ ಸರ್ಕಾರ 2014ರಲ್ಲಿ ಸರ್ಕಾರಿ ಆದೇಶವನ್ನು ಹೊರಡಿಸಿ ಪ್ರತಿ ವರ್ಷ ಗಂಗಾ ಸಪ್ತಮಿ ಎಂದು ಉಪ್ಪಾರರ ಕುಲ ಆರಾಧ್ಯ ಪುರುಷರಾದಂತಹ ಭಗೀರಥ ಮಹರ್ಷಿಯ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಕೈಗೊಳ್ತು. ಇದು ಒಂದು ಐತಿಹಾಸಿಕ ತೀರ್ಮಾನ. ನಾವು ಜಿಲ್ಲಾಡಳಿತದೊಂದಿಗೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯೊಂದಿಗೆ ಉಪ್ಪಾರ ಸಮಾಜದ ಎಲ್ಲ ಸಂಘಟನೆಗಳು ಕೂಡ ಕೈ ಜೋಡಿಸಿ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ನಂಜನಗೂಡು ತಾಲೂಕಿಗೆ ಏನು ವಿಶೇಷತೆ ಅಂತಂದ್ರೆ, ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಮ್ಮ ಸಮುದಾಯವನ್ನು ಇರುವಂತಹ ತಾಲೂಕು ಯಾವ್ದಾದ್ರು ಇದ್ರೆ ಮೈಸೂರು ಜಿಲ್ಲೆಯಲ್ಲಿ ಅದು ನಂಜನಗೂಡು. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಅನೇಕ ಗ್ರಾಮಗಳಿಂದ ನಮ್ಮದೇ ಆದಂತಹ ಕೆಲವು ವಿಶೇಷ ಸಾಂಸ್ಕೃತಿಕ ಆಚರಣೆಗಳಿವೆ, ಸತ್ತಿಗೆ ಸೂರ್ಯಪಾನಿಗಳಿವೆ. ಅವೆಲ್ಲವನ್ನೂ ಕೂಡ ತೆಗೆದುಕೊಂಡು ಅವತ್ತು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಈಗಾಗಲೇ ಸಮಾಜದ ಮುಖಂಡ ಮೂಗಶೆಟ್ಟಿ ಹಾಗೂ ಬಾಲಚಂದ್ರ ಕೂಡ ಮಾತನಾಡಿ, ಶ್ರೀ ಭಗೀರಥ ಮಹರ್ಷಿ ಅವರ ಜಯಂತಿಗೆ ಸಮಾಜದ ಎಲ್ಲರೂ ಬರಬೇಕು. ಸಮಾಜದ ಪಾಲಿಗೆ ಇದೊಂದು ಹಬ್ಬವಾಗಿದ್ದು ಈ ಹಬ್ಬಕ್ಕೆ ಜನರು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಬೇಕು. ಈ ನಿಟ್ಟಿನಲ್ಲಿ ಸಮುದಾಯದ ಎಲ್ಲಾ ಮುಖಂಡರು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ತಿಳಿಸಿದ್ರು. ಸನ್ಮಾನ್ಯ ನಮ್ಮ ಸಮಾಜದ ಎಲ್ಲ ಹಿರಿಯರೇ ಮತ್ತು ಎಲ್ಲ ಮಾರ್ಗದರ್ಶಕರೇ, ಬರೀ ಮಾತಾಡ್ತೀವಿ ಕತಾಡ್ತೀವಿ ಟಿವಿಲಿ ಮಾಡೋದು ಅನ್ನೋದೆಲ್ಲ ದುಡ್ದು ನಮ್ಮ ಶಕ್ತಿ ಇದ್ದು ಮೀರಿ ಅಲ್ಲಿ ಜನ ಸೇರಿಸ್ಬೇಕು. ಯಾರು ಒಬ್ಬರು ಜನ ಇಷ್ಟ ಅಂತಂದರೆ ಅಲ್ಲಿ ಜನ ಸೇರಿಸಿದಾಗ ಆ ಜನಕ್ಕೆ ವ್ಯಾಲಿ ಬರೋದು. ಒಂದು 5,000 ಜನ ಸೇರಿದಾಗ ಈ ಸಮಾಜಕ್ಕೆ ಒಂದು ವ್ಯಾಲಿ ಬರುತ್ತೆ. ಯಾಕೆ ಅಂತಂದರೆ ಇಲ್ಲೇ ಕೇವಲ ಮೈಸೂರು ಜಿಲ್ಲೆದಲ್ಲಿ ಆಗ್ಬಾರ್ದು. ಆ ರೀತಿ ನಮ್ಮ ಬಾಲವರಾಗಲಿ, ಮಾಧವರಾಗಲಿ, ನಮ್ಮ ಕಲ್ಲಹಳ್ಳಿ ಮಾದೇಶ್ವರಾಗಲಿ, ರಾಜು, ನಾಗರಾಜ್ ಎಲ್ಲ ಸೇರ್ಕೊಂಡು ಆ ಜಯಂತಿನ ತಾಲೂಕಲ್ಲಿ ಮಾಡಿ ತೋರಿಸಿದ್ವಿ. ಎಲ್ಲರೂ ಒಟ್ಟು ಕೂಡಿ CMನೇ ಕರೆಸಿ
ಏನೋ ಜಿಲ್ಲೆದಲ್ಲಿ ಆಗ್ಬಾರ್ದು ಆ ರೀತಿ ಮಾಡಿ ತೋರಿಸಿದ್ವಿ. ಆ ಥರ ಬಂದು ಟಿವಿ ಮಾಡೋದು ಮಾತು ಕೊಡೋದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಊರಲ್ಲಿ ಎಷ್ಟೆಷ್ಟು ಜನ ಕೆಪಾಸಿಟಿ ಕರ್ತೀವಿ ಅಂತ ತಿಳ್ಕೊಂಡು ಜನ ಸೇರಿದ್ರೆ ಅದು ಒಬ್ಬರೊಬ್ಬರಿಲ್ಲ ಇಡೀ ಉಪ್ಪಾರ ಸಮಾಜಕ್ಕೆ ಒಂದು ವ್ಯಾಲ್ಯೂ ಸಿಕ್ಕತ್ತೆ. ಆ ಭಗೀರಥ ಋಷಿಗೆ ಒಂದು ಅವರ ಸ್ಮರಣೆ ಹೇಳೋದಕ್ಕೂ ನಮ್ಮ ಸಾರ್ಥಕ ಐತೆ. ಅದನ್ನ 4/5/2025 ಇಡೀ ಕರ್ನಾಟಕದಂತ ಭಗೀರಥ ಜಯಂತಿಯನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ. ಇದರಲ್ಲಿ ನಾವು ಕೂಡ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಭಗೀರಥ ಜಯಂತಿನ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಮೈಸೂರು ಜಿಲ್ಲಾ ಕಮಿಟಿಯವರು, ಸ್ವಾಗತ ಸಮಿತಿಯವರು ಒಂದು ಜಯಂತ್ಯೋತ್ಸವ ಸಮಿತಿ ಅಂತ ಮಾಡಿಕೊಂಡು ನಾವೆಲ್ಲ ಒಗ್ಗಟ್ಟಾಗಿದ್ವಿ. ಈ ಕಾರ್ಯದಲ್ಲಿ ಇಡೀ ಸಮಸ್ತ ಮೈಸೂರು ಜಿಲ್ಲೆಯ ಉಪ್ಪಾರ ಕುಲದವರು ಹೆಚ್ಚಿನ ಸಂಖ್ಯೆಯಲ್ಲಿ, ಇದು ನಿಮ್ಮನೆ ಕಾರ್ಯ, ಭಗೀರಥನ ಕಾರ್ಯ, ಮೂಲ ಪುರುಷ ಭಗೀರಥನ ಕಾರ್ಯವನ್ನ ನಿಮ್ಮನೆ ಕಾರ್ಯ ಅಂತ ತಿಳ್ಕೊಂಡು ನೀವೆಲ್ಲ ಹೆಚ್ಚಿನ ರೀತಿಯಲ್ಲಿ 4ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಒಳಗಡೆ. ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲೆ ಉಪ್ಪಾರರ ಸಂಘದ ನಂಜನಗೂಡು ಟೌನ್ ಅಧ್ಯಕ್ಷ ಸಿದ್ದರಾಜು, ಉಪ್ಪಾರ ಸಮಾಜದ ಮುಖಂಡರು ಮತ್ತು ನಗರಸಭಾ ಸದಸ್ಯ ಲಾಯರ್ ಸೋಮಣ್ಣ, ಚಂದ್ರಶೇಖರ್, ಕಲ್ಲಂಗಡಿ ಮಹಾದೇವ್, ಶ್ರೀನಿವಾಸ್, ಮರಿಶೆಟ್ಟಿ, ಗುಡ್ಲಪುರ ರಾಜು ಸೇರಿದಂತೆ ಉಪ್ಪಾರ ಸಮಾಜದ ಇನ್ನಿತರರು ಉಪಸ್ಥಿತರಿದ್ದರು.